ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರಿ ವರ್ಕ್ ಜಿಗ್ಜ್ಯಾಗ್ ಸ್ಟಿಚಸ್ ಹೇಗೆ ಕೊಡೋದು ಅಂತ ಹೇಳಿಕೊಡ್ತೇನೆ. ಫಸ್ಟಿಗೆ ಒಂದು ಚೈನ್ ಸ್ಟಿಚ್ ಹಾಕೊಳ್ಳಿ. ಆರಿ ವರ್ಕ್ ಜಿಗ್ಜ್ಯಾಗ್ ಸ್ಟಿಚಸ್ ನೀವು ಕಟ್ ವರ್ಕ್, ಪ್ಯಾಚ್ ವರ್ಕ್ ಮತ್ತು ಈ ನೆಟ್ಟೆಡ್ ಫ್ಯಾಬ್ರಿಕ್ ವರ್ಕ್ ಎಲ್ಲ ಮಾಡ್ತಿರಲ್ಲ, ಆಗ ತುಂಬ ಯೂಸ್ ಆಗುತ್ತೆ. ಮತ್ತು ಈ ಥರ ಸ್ಟಿಚಸ್ ನೀವು ಹಾಕಲೇಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಬ್ಲೌಸ್ ಕ್ಲೋತ್ ಒಂದು ಕಡೆ, ನೀವು ಹಾಕಿರೋ ನೆಟ್ ಒಂದು ಕಡೆ ಆಗುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ, ಈ ರೀತಿ ನಾವು ಬಾರ್ಡರ್ ಲೈನಿಗೆ ಮತ್ತು ಔಟರ್ ಲೈನಿಗೆಲ್ಲ ಚೈನ್ ಸ್ಟಿಚ್ ಕೊಡ್ತೇವೆ ನೋಡಿ, ಈ ರೀತಿ ಕೊಡಬೇಕು. ಕೊಟ್ಟಾದಮೇಲೆ ಎಂಡ್ ನಾಟ್ ಹಾಕುವ. ಸೊ ಯಾರಿಗೆಲ್ಲ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅಂತಾದರೆ ಕಾಲ್ ಅಥವಾ ಮೆಸೇಜ್ ಮಾಡಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ ಕಳಿಸ್ತೇನೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಥ್ರೆಡ್ ಕಟ್ ಮಾಡಬೇಕು. ನಾನಿಲ್ಲಿ ಥ್ರೆಡ್ ಕಟ್ ಮಾಡ್ತಿಲ್ಲ, ಬಟ್ ನೀವು ಥ್ರೆಡ್ ಕಟ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಹೀಗೆ ಚೈನ್ ತಗೊಂಡು ಒಮ್ಮೆ ಈ ಚೈನ್ ಸ್ಟಿಚ್ನ ಎಡ ಸೈಡ್, ಒಮ್ಮೆ ಬಲ ಸೈಡ್, ಒಮ್ಮೆ ಎಡ ಸೈಡ್, ಒಮ್ಮೆ ಬಲ ಸೈಡ್, ಈ ರೀತಿ ಸ್ಟಿಚಸ್ ಮಾಡ್ತಾ ಹೋಗಬೇಕು. ಆಯಿತಾ? ಸೊ ಹೀಗೆ ಒಮ್ಮೆ ಲೆಫ್ಟ್, ಒಮ್ಮೆ ರೈಟ್, ಒಮ್ಮೆ ಲೆಫ್ಟ್, ಒಮ್ಮೆ ರೈಟ್, ಈ ರೀತಿ. ಇದು ಜಿಗ್ಜ್ಯಾಗ್ ಸ್ಟಿಚಸ್. ಈ ರೀತಿ ಸ್ಟಿಚಸ್ ಮಾಡೋದ್ರಿಂದ ನಿಮಗೇನು ಯೂಸ್ ಅಂದರೆ, ನೀವು ಈ ಪ್ಯಾಚ್ ವರ್ಕ್, ಕಟ್ ವರ್ಕ್ ಎಲ್ಲ ಮಾಡುವಾಗ ನಿಮ್ಮ ಕ್ಲೋತ್ ಮತ್ತು ನೆಟ್ ಫ್ಯಾಬ್ರಿಕ್ ಕರೆಕ್ಟಾಗಿ ಸ್ಟಿಚ್ ಆಗಿ ಒಂದಕ್ಕೊಂದು ಜಾಯಿಂಟ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ, ನೀವು ವರ್ಕೆಲ್ಲ ಆದಮೇಲೆ, ಬಟ್ಟೆ ರಿಂಗಿಂದ ತೆಗೆದಾದ್ಮೇಲೆ ನೋಡುವಾಗ ಬಟ್ಟೆ ಒಂದು ಸೈಡ್ ಹರಿದಿರುತ್ತೆ, ನೆಟ್ ಒಂದು ಸೈಡ್ ಇರುತ್ತೆ. ಸೊ ಆಗ ನಿಮಗೆ ರಿಟರ್ನ್ ಫಿಕ್ಸ್ ಮಾಡಿ ವರ್ಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ನಾವು, ಯಾವುದಂದರೆ ಈ ನೆಟ್ ಕ್ಲೋತ್ ಮತ್ತು ಈ ಫ್ಯಾಬ್ರಿಕ್ ಇರುತ್ತೆ ನೋಡಿ, ನಿಮ್ಮ ಬ್ಲೌಸಿದ್ದು ಫ್ಯಾಬ್ರಿಕ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಅಟ್ಯಾಚ್ ಮಾಡೋದು ಈ ಜಿಗ್ಜ್ಯಾಗ್ ಸ್ಟಿಚಸ್ಸಲ್ಲಿ ಅಟ್ಯಾಚ್ ಮಾಡ್ತೇವೆ. ಮತ್ತು ಎಕ್ಸ್ಟ್ರಾ ಏನಾದರೂ ಕ್ಲೋತ್ ಉಳಿದಿದ್ರೆ ಬ್ಲೌಸಿದ್ದು ನೆಟ್ಟಲ್ಲಿ ಕಾಣ್ತಿದ್ರೆ, ಈ ರೀತಿ ಸ್ಟಿಚಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಕವರ್ ಆಗುತ್ತೆ, ಅಂದರೆ ಒಳಗಡೆಯಿಂದನೇ ಕವರ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಫಿನಿಶಿಂಗು ನೀಟ್ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ನೀವು ಬ್ಲೌಸಿಗೆ ಮಾಡೋದಕ್ಕಿಂತ ಒಂದು ಪ್ರಾಕ್ಟೀಸ್ ಕ್ಲೋತ್ ಮೇಲೆ ಅಥವಾ ಒಂದು ವೇಸ್ಟ್ ಕ್ಲೋತ್ ಮೇಲೆ ನೀವು ಈ ರೀತಿ ಸ್ಟಿಚಸ್ ಟ್ರೈ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಆಯಿತಾ? ಈಗ ನಿಮಗೆ ಕರೆಕ್ಟ್ ಜಿಗ್ಜ್ಯಾಗ್ ಸ್ಟಿಚಸ್ ಕೊಡಲಿಕ್ಕೆ ಗೊತ್ತಾಗೋದಿಲ್ಲ ಅಂದರೆ, ನನಗೆ ನಿಮಗೆ ಒಂದು ಸಪ್ರೇಟಾಗಿ ತೋರಿಸ್ತೇನೆ ನೋಡಿ. ಏನಿಲ್ಲ, ನೀವು ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿರ್ತೀರಾ ಅಂತ ತಿಳ್ಕೊಳ್ಳಿ. ಆಗೇನು ಮಾಡಬೇಕು, ಒಮ್ಮೆ ಲೆಫ್ಟ್ ತಗೊಳ್ಬೇಕು, ಒಮ್ಮೆ ರೈಟ್ ತಗೊಳ್ಬೇಕು. ಹಾಗಂತ ದೂರ ದೂರ ತೊಗೊಳ್ಲಿಕ್ಕಿಲ್ಲ, ಹತ್ರನೇ ಇರಬೇಕು. ನೋಡಿ, ಇಲ್ಲಿ ನಾನು ಚೈನ್ ಸ್ಟಿಚಿಗೆ ಎಷ್ಟು ಹತ್ತಿರ ತೊಗೊಂಡಿದ್ದೇನೆ, ಇಷ್ಟು ಇಲ್ಲಿ ನೋಡಿ ಎಷ್ಟು ಹತ್ತಿರ ತೊಗೊಂಡಿದ್ದೇನೆ, ಅಷ್ಟೇ ಹತ್ತಿರ ಇರಬೇಕು. ಒಮ್ಮೆ ಲೆಫ್ಟ್, ಆಯಿತಾ? ಒಮ್ಮೆ ಲೆಫ್ಟ್, ಒಮ್ಮೆ ರೈಟ್, ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ, ಈ ರೀತಿಯೇ ನೀವು ತಗೊಳ್ಬೇಕು. ತಗೊಂಡ್ರೆ ಏನಾಗುತ್ತೆ, ನಿಮಗೆ ಈಸಿ ಆಗುತ್ತೆ. ಅಂದರೆ ನಿಮಗೆ ಕಟ್ಟಿಂಗ್ ಎಲ್ಲ ಆಗಲ್ಲ, ಜಾಸ್ತಿ ಕಟ್ ಆಗಲ್ಲ ಬ್ಲೌಸಿದ್ದು ಡಿಸೈನ್ಸ್ ಎಲ್ಲ. ಆಯಿತಾ? ಸೊ ಈಸಿ ಆಗುತ್ತೆ ನಿಮಗೆ. ನೋಡಿ, ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ, ಹೀಗೆ ಹೀಗೆ, ಇದೇ ಈಸಿ ಮೆಥಡ್ ನಿಮಗೆ. ಆಯಿತಾ? ಸೊ ಇದರಿಂದ ನಿಮ್ಮ ವರ್ಕು ನೀಟಾಗಿ ಕಾಣುತ್ತೆ ಮತ್ತು ಸೇಫ್ ಆಗಿರುತ್ತೆ. ಒಂದು ಟೈಲರ್ಸ್ನವ್ರು ಸ್ಟಿಚ್ ಮಾಡೋ ಕೂಡ ಹೋಗಲ್ಲ, ಮತ್ತು ನೀವು ವರ್ಕ್ ಆದಮೇಲೆ ನೋಡುವ ಹೆದರಿ ಕೊಡಬೇಕು ಅಂತಿಲ್ಲ ಕಸ್ಟಮರಿಗೆ. ಬಟ್ ಫಿನಿಶಿಂಗ್ ನೀಟ್ ಬರಬೇಕು. ಈ ರೀತಿ ಕರೆಕ್ಟ್ ಚೈನ್ ಸ್ಟಿಚ್, ಜಿಗ್ಜ್ಯಾಗ್ ಸ್ಟಿಚಸ್ ಕೊಟ್ಟರೆ ಕರೆಕ್ಟ್ ಕೂತ್ಕೊಳ್ಳುತ್ತೆ. ದೂರ ಕೊಟ್ಟರೆ ಅದು ಬಿಡುತ್ತೆ. ಅದಕ್ಕೆ ನಾನು ಹೇಳೋದು ಹತ್ರ ತುಂಬ ಹತ್ರ ಕೊಡಬೇಕು. ಎಷ್ಟು ಹತ್ರ ಆಗುತ್ತೆ ಅಷ್ಟು ಹತ್ರ ಕೊಡಿ. ಇದಕ್ಕಿಂತಲೂ ಹತ್ರ ಕೊಡ್ಬೋದು. ಆಯಿತಾ? ಥ್ಯಾಂಕ್ ಯು. ಯಾರಿಗಾದ್ರೂ ಆರಿ ಕ್ಲಾಸ್ ಬೇಕು ಅಂತಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.